ನಮಸ್ಕಾರ. ತ್ರಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ. ಮೊದಲು ಒಂದು ಮಿಕ್ಸಿಗೆ 2 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ, 2 ಕೆಂಪು ಮೆಣಸು, ಶುಂಠಿ ಬೆಳ್ಳುಳ್ಳಿ 1 ಇಡೀ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಅರ್ಧ ಕಪ್ಪು ಕಾಯಿ ತುರಿ, ಸ್ವಲ್ಪ ಜೀರಾ ಪೌಡರ್, ಇವೆಲ್ಲವನ್ನು ಹಾಕಿ ಒಟ್ಟಿಗೆ ಪೇಸ್ಟ್ ಮಾಡಿಕೊಂಡಿರಬೇಕು. ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ 1 ಪಲಾವ್ ಎಲೆ, 3 ಲವಂಗ, 2 ಏಲಕ್ಕಿ, 1 ಚಕ್ಕೆ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. 2 ಕಟ್ ಮಾಡಿಕೊಂಡಿರುವ ಈರುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದೆ. 2 ಟೊಮೆಟೊ ಚೆನ್ನಾಗಿ ಹೆಚ್ಚಿಕೊಂಡಿರುವ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಸ್ಪೂನ್ ಮೆಣಸಿನ ಪೌಡರ್, ಅರ್ಧ ಸ್ಪೂನ್ ಅರಿಶಿನ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮುಂಚಿನ ದಿನ ನೆನೆಸಿಟ್ಟಿರುವ ಹಸಿ ಬಟಾಣಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಾಡಿಟ್ಟುಕೊಂಡಿರುವ ಮಸಾಲೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಬಿಡಬೇಕು. ಸೈಡಲ್ಲೆಲ್ಲ ಅಲ್ಲಿಯ ತನಕ ಮಿಕ್ಸ್ ಮಾಡಿ. ಈಗ ಮೊದಲೇ ತೊಳೆದು ನೆನೆಸಿಟ್ಟಿರುವ ಅಕ್ಕಿಯನ್ನು ಅದರೊಳಗೆ ಹಾಕಿ 1 ಲೋಟ ಅಕ್ಕಿ ಹಾಕಿದ್ದೇವೆ ನಾವು, ಸಣ್ಣಕ್ಕಿ ಅಕ್ಕಿ. ಸಣ್ಣಕ್ಕಿ ಅಂದರೆ ಸೋನಾ ಮಸೂರಿ ಅಕ್ಕಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು. ನಾವು ಕಲ್ಲುಪ್ಪು ಉಪಯೋಗ ಮಾಡೋದು. ನೀವು ಯಾವ ಉಪ್ಪು ಬೇಕಾದರೂ ಉಪಯೋಗ ಮಾಡಿಕೊಳ್ಬೋದು. ರುಚಿಗೆ ಸ್ವಲ್ಪ ಸಕ್ಕರೆ, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಮುಚ್ಚಿಡುವ. 3 ಸಿಟಿ ಆಗಬೇಕು. ಈಗ ನಮ್ಮ ಟೊಮೆಟೊ ಬಾತ್ ರೆಡಿಯಾಗಿದೆ. ಉದುರಾಗಿ ಬಂದಿದೆ ನೋಡಿ.